Harshita, Jayashree sister. The only Eiffel Tower I can afford right now is this. ಒಟ್ಟಿಗೆ ಬಂದಾಗೆಲ್ಲ ಏನೇನೋ ಸಾಧನೆ ಮಾಡ್ತೀವಿ, ಅದು ದೊಡ್ಡ ದೊಡ್ಡ ಸಾಧನೆ ಮಾಡ್ತೀವಿ ಒಂದೊಂದ್ಸಲ. ಅಟ್ಲೀಸ್ಟ್ ಯಾರು ಹಂಗೆ ಕೇಳೇ ಇಲ್ಲ, ಅಲ್ಲ ಅಟ್ಲೀಸ್ಟ್ ಒಬ್ಳಾದ್ರೂ ಕೇಳಲ್ಲ. ಮಾಡ್ಕೊಂಡು ಎಂಟರ್ಟೈನ್ ಆಗಿ ಗಿರಿ ಪ್ರದಕ್ಷಿಣೆ ಮಾಡೋಣ ಬನ್ನಿ. ಭಕ್ತಿಯಿಂದ ಕಂಪ್ಲೀಟ್ ಮಾಡ್ತೀರಾ? ಚಟ ಚಟ ಅಂತ ನಮ್ಮನ್ನ ಕಳಿಸಿದ್ದಾರೆ, ಇವ್ರನ್ನ ಜೊತೆ ಮಾಡಿ ಧೈರ್ಯವಾಗಿ ಕರ್ಕೊಂಡು ಹೋಗ್ಬಪ್ಪ ಅಂತ. ಏನು ಮಾಡೋಕ್ಕಾಗಲ್ಲ, ಒಳ್ಳೆ ಕಾಲ ಅಲ್ಲ. ಫಸ್ಟ್ ಹೇಳ ಅಂದೆ ತಾನೆ. ಇದ್ರ ಅರ್ಥ ಏನಂದ್ರೆ ಹಿಂದೆಯಿಂದ ಬರೋರೆಲ್ಲ ಬೇಗ ಬೇಗ ಮುಂದೆ ಹೋಗ್ತಾ ಇದ್ದಾರೆ, ನಾವು ಸ್ಲೋ ಆಗಿ ಹೋಗ್ತಾ ಇದೀವಿ ಅಂತ ಅರ್ಥ. ಅದು ನನ್ ತುಂಬಾ ಅದೃಷ್ಟ ಅಂತ ಇಲ್ಲಿವರೆಗೂ ಅನ್ಕೊಂಡೆ. ಇವತ್ತೊಂದ್ ಮಾತಿಗೆ ಅವಳು ದುರದೃಷ್ಟ ಅಂತ ನಿರೂಪಿಸ್ಬಿಟ್ಲು. ಇಷ್ಟು ಅಪ್ಪದ, ಅದಕ್ಕೆ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಬರಲ್ಲ. ಗೈಸ್, ವೆಲ್ಕಮ್ ಟು ದೇವಿಕಾಸ್ ಯೂಟ್ಯೂಬ್ ಚಾನಲ್. Baby, I love you so ಟುಡೇ ದ ಡೇ 2 ಅಟ್ ಪಾಂಡಿಚೇರಿ. ಇವತ್ತು ನಾವೆಲ್ಲ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ನೀವೇ ನೋಡಿ. I am Harshita, Jayashree sister. ಏನಂತವಳು? ಸೆಲ್ಫ್ ಇಂಟ್ರೊಡಕ್ಷನ್. ಸ್ಲೀಪಿಂಗ್ ಬ್ಯೂಟಿ. ಸ್ಲೀಪಿಂಗ್ ಬ್ಯೂಟಿ ಅಲ್ಲ ಗೈಸ್, ಅಲ್ಲ ಅಲ್ಲ, ಅಯ್ಯೋ ಅಷ್ಟೊಂದಿಲ್ಲ ನನಗೆ. ಇನ್ಸೈಡ್ ಬ್ಯೂಟಿ, ಅದು ಒಳಗಡೆನೆ ಖುಷಿ ಪಡುತ್ತೆ, ಒಳಗಡೆನೆ ಹೇಳುತ್ತೆ, ಒಳಗಡೆನೆ. ಹರ್ಷಿತನ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ ವಿನೋದನ್ ಕೇಳ್ಬೇಕು. ಒಂದ್ ನಿಮಿಷ ಇರಿ. ಯಾವ ತರ ಅಂದ್ರೆ ಈ ರೇಸ್ ಗುರು ಫಿಲಮ್ ಅಲ್ಲಿ ಅವಳು ಹೀರೋಯಿನ್ ಇದ್ದಾಳೆ ಗೊತ್ತಾ, ಅವಳು ಕಮಲ್ ಹಾಸನ್ ಮಗಳು ಶ್ರುತಿ ಹಾಸನ್. ಸ್ಪಂದನ ತರ ಲಿಫ್ಟ್ ಅಲ್ಲಿ ಹೋದಂಗೆ ಭಯ ಬೀಳ್ತಿದ್ವಿ ನಾವು, ಬೀಳ್ತಾನೆ ಎಲ್ಲಿ ಅಂದ್ರೆ ಮನ್ಸಲ್ಲಿ. ಹಂಗೆ ಹರ್ಷಿತಾ ಖುಷಿ ಪಡ್ತೀನಿ, ಎಲ್ಲಿ ಅಂದ್ರೆ ಹಿಂಗಂತಾಳೆ. ಆತರ ನಮ್ ಬ್ಯಾಚ್ ಅಲ್ಲಿ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಇವರು. ಹಾಗಾಗಿ ಏನ್ ಮಾಡೋಣ ಅಂದ್ರೆ ಅವ್ರೇ ನೋಡಿ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ನನ್ನ ಮಾನ ಮರ್ಯಾದೆ ಎಲ್ಲ ತೆಗಿತಿದಾರೆ ಗೈಸ್. The only Eiffel Tower I can afford right now is this one toy Eiffel Tower. ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಮೈಕು ಅವ್ರಕ್ಕಿಂತ ಇವ್ರು ಕೊಡ್ಬೇಕು. ಏನಕ್ಕೆ ಅಂದ್ರೆ ಇದು ನಾವ್ ಹಿಂಗ್ ಮಾತಾಡ್ತೀವಿ, ಇವ್ರು ಮಾತಾಡೋದೇ ಇಲ್ಲ, ಮನ್ಸಲ್ಲೇ ಹಿಂಗ ಅಂತಾರೆ, ಅದು ಜೊತೆ ಅಂತಾರ. ಸೊ ಇವ್ರಿಗೆ ಹಾಕ್ಬಿಟ್ರೆ ಮನ್ಸಲ್ಲಿ ಮಾತಾಡೋದಲ್ಲ ರೆಕಾರ್ಡಿಂಗ್ ಆಗ್ತಾ ಇರುತ್ತಾನೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ನಾನ್ ಏನ್ ತಪ್ಪು ಮಾಡಿದೀನಿ? ಆಗಿರತ್ತೆ. ಹೂ ಅಂದ್ರೆ ಅನ್ನಲ್ಲ ಅಂದ್ರೆ ಅಂದ್ರು ಅಂತ, ಹುಡುಗಿರು ಹೂ ಅಂದ್ರೆ ಹೂ ಅಂದಂಗೆ, ಹೂ ಅಂದ್ರೆ ಹೂ ಅಂದಂಗೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. No means no for girls. No means no for yes. ಒಪ್ಕೊಂಡ್ರು, ಸೈಲೆಂಟ್ ಆದ್ರು ಅಂದ್ರೆ ಒಪ್ಕೊಂಡ್ರು, ಕರೆಕ್ಟಾ? No means no. ಅಕ್ಕನೇ ಒಪ್ಕೊಂಡ್ರು ಅಂದ್ಮೇಲೆ ನಾವು ಪ್ರೇಕ್ಷಕರು For me, no means no. Don't shout, yeah, idiot. No. Not yes. No. ಏನು ಬಟ್ ಅದು ಚೆನ್ನಾಗಿದೆ. ಸೊ ನಾನು ಇವಾಗ ಇದನ್ನ ಹೇಳೋಕೆ ಏನ್ ಬಸ್ತಾ ಇದ್ದೆ ಅಂದ್ರೆ, ಇದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡಕ್ ನಂಗೆ ಟೈಮ್ ಇಲ್ಲ. ಇವಾಗ ಹೋಗೋಣ. ಎಷ್ಟು ಹೀರೋಯಿನ್ಸ್ 4 ಜನ ಇದಾರೆ, 4 ಟೇಕ್ ಕೊಡ್ಬೇಕಂತ ನನ್ನ ಪರಿಸ್ಥಿತಿ ದೇವ್ರಿಗೆ. ನಾನು today I am the priority guys. ಏನ್ ಅನ್ಸುತ್ತೆ ಅಂದ್ರೆ ಇವ್ರನ್ನ ಸೇಫ್ಟಿ ನೋಡ್ಕೊಂಡಿದ್ದಕ್ಕೆ ಹಿಂಗೆಲ್ಲ ಸೇಫ್ಟಿ ನೋಡ್ಕೋಬೇಕಂತ ನನಗೆ ಗೊತ್ತಿರ್ಲಿಲ್ಲ. ಏನ್ ಅನ್ಸುತ್ತೆ ಒಂದ್ಸತಿ ಹಿಂಗ್ ಬಂದ್ಬಿಟ್ಟು ಹಿಂಗ್ ನಿಂತ್ಕೊಂಡು ಅಣ್ಣ ಪೇ ಮಾಡಿದೀರಾ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಣ್ಣ ಪೇ ಮಾಡಿದೀರಾ? ಇಲ್ಲ ಪೇ ಮಾಡಿದೀರಾ ಅಂತ ನನ್ನ ಪೇಟಿಎಮ್ಮ ಬೃಂದ ಬಾಯಿಲೆ ನೀನೇ ಪೇಟಿಎಂ ಮಾಡಲಿಕ್ತಾರಡು. ಹಾಯ್ ಗೈಸ್, ಮೈಕ್ ಇದೆ ಅಂತ ಇಲ್ಲಿನ ಹುಡುಗಿರು ಏನೇನೋ ಮಾತಾಡ್ತಿದ್ದಾರೆ. ಅದು ಅವಾಗ ಬಿಲ್ಡಪ್. ನನ್ನ ಹತ್ರ ಮೈಕ್ ಇದೆ ಅಂತ ತೋರಿಸ್ತಾನೆ. ಸೊ ನಿಮ್ ಇನ್ಸರ್ಟ್ ಬಿಲ್ಲಿಂಗ್ ಹೇಳಿ ಹೇಳಿ. ಕೇಳಿಸ್ತಾನೆ ನಿಮ್ಗೆ? ಕೇಳಿಸಿಲ್ಲ ಏನಂದ್ರೆ ಈ ಅಣ್ಣನ್ಗೆ ಇನ್ನೇನ್ ಕೇಳ್ತಾನೆ, ಹೋಗಿ ನನ್ನ ಹತ್ರ ಬಂದು ಮಾತಾಡ್ತಾರೆ. ಅಬ್ಸಲ್ಯೂಟ್ಲಿ ರೈಟ್. ಉದ್ಯೋಗ ನೋಡೋಣ. ನನ್ನ ಕಷ್ಟ ಇವತ್ತ ಭಗವಂತನ್ಗೆ ಚೆನ್ನೈ ಬೀಚ್, ಪಾಂಡಿಚೇರಿ ಬೀಚಲ್ಲಿ ನೋಡಿ ಗೊತ್ತಾಗುತ್ತೆ ಯಾವ ಬೀಚ್ಗೆ ಏನೇನು ಹೆಸರು ಹೇಳ್ತಾರೆ ನನಗೆ ಗೊತ್ತಿಲ್ಲ. 4 ಜನ ನೋಡಿ, 1 2 3 ಕ್ಯಾಮ್ರಾಮನ್, ನಾನು 4 ಜನ. ನಾನು 4 ತರ ಹಿಂದ ಹಾಕ್ಬಿಡ್ತಾರೆ, ಮಿಕ್ಸಿಲ್ ಹಾಕೊಂಡು ಫುಲ್ ಅಣ್ಣ ವಿಡಿಯೋ.
ಆ್ಯಕ್ಚುಲಿ ಇವತ್ತು ನಾವು ಪ್ಲ್ಯಾನ್ ಮಾಡಿದ್ದು ಫೋಟೋಸ್ ವೀಡಿಯೋಸ್ ಎಲ್ಲ ಜಾಸ್ತಿ ತೊಗೊಂಡು ಫುಲ್ ಎಂಜಾಯ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅದಕ್ಕೆ ನಾವು ಹೋಗಿದ್ದು ರಾಕ್ ಬೀಚ್. ಒಂದು ಫೋಟೋ ವೀಡಿಯೋ ಚೆನ್ನಾಗಿದೆ ಅಂತ ನಾವು ಪೋಸ್ಟ್ ಮಾಡ್ತೀವಿ ಅಂದರೆ ಅದ್ರ ಹಿಂದೆ ಒಂದು ಫ್ರೆಂಡ್ ಎಫರ್ಟ್ ಇರುತ್ತೆ. ಅವರೆಷ್ಟು ಕ್ರಿಯೇಟಿವಿಟಿಯಾಗಿ ಫೋಟೋಸ್ ತೆಗೆದಿರ್ತಾರೆ, ವೀಡಿಯೋಸ್ ತೆಗೆದಿರ್ತಾರೆ ಅಂತ ಅದರಿಂದ ನಮಗೆ ಗೊತ್ತಾಗುತ್ತೆ. ಸೊ ಹಾಗೆ ನಾವು ಫುಲ್ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಹಾಗೆ ಎಳ್ನೀರು ಕುಡ್ಕೊಂಡು ನೆಕ್ಸ್ಟ್ ಹೋಗಿದ್ದು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಒಂದು ಫ್ಯಾನ್ಸಿ ಕೆಫೆಗೆ. ಇದು ಇನ್ನೂ ಆಗಲ್ಲ ಹಿಂಗಂದ್ರೆ ಚೆನ್ನಾಗಿರುತ್ತೆ ಅಂತ ಗರ್ಲ್ ಲವ್ ಲ್ಯಾಂಗ್ವೇಜ್ ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಇಟ್ಸ್ ನೈಸ್. ಮಸ್ಟ್ ಟ್ರೈ. ಚೆನ್ನಾಗಿದೆ. ಹೇಗಿದೆ ಹೇಗಿದೆ? ಸಿರಪೇ ಚೆನ್ನಾಗಿದೆ. ಇದು ಅಂತ ಎಕ್ಸ್ಪ್ರೆಷನ್ ಕೊಡು. ಹಂಗೆ ನಾನು ಇತ್ತೀಚೆಗೆ ಸ್ವಲ್ಪ ಟ್ರಾವೆಲ್ ಮಾಡ್ತಿರೋದ್ರಿಂದ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಏನು ಪ್ಲ್ಯಾನ್ ಅಂದರೆ, ನಾನೇನಾದರೂ ಹೊಸ ಪ್ಲೇಸಿಗೆ ಹೋದಾಗ ಅಲ್ಲಿರೋ ಪೋಸ್ಟ್ ಆಫೀಸಲ್ಲಿ ಒಂದು ಸೀಲ್ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಎಷ್ಟು ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಐ ವಿಲ್ ಟ್ರೈ ಮೈ ಬೆಸ್ಟ್. ಬಟ್ ನನ್ನ ಫಸ್ಟ್ ಅಟೆಂಪ್ಟಲ್ಲಿ ಏನಾಯಿತು ಅಂದರೆ, ಐ ಆಮ್ ಸೋ ಮಚ್ ಹ್ಯಾಪಿ. ಆ್ಯಕ್ಚುಲಿ ನಾವು ಪೋಸ್ಟ್ ಆಫೀಸಲ್ಲಿ ಸೀಲ್ ಹಾಕ್ಸ್ಕೊಂಡಿದ್ದು ಇದೇ ಪೋಸ್ಟ್ ಆಫೀಸಲ್ಲಿ. ನನಗೆ ಹೆಲ್ಪ್ ಮಾಡಿದ್ದೆ ವಿನೋದಣ್ಣ. ಅಣ್ಣ ನಾನು ಹಿಂಗೆ ಹಾಕ್ಸ್ಕೊಬೇಕು ಅಂದ್ಕೊಂಡಿದ್ದೀನಿ, ಬನ್ನಿ ಅಣ್ಣ ಹೋಗಿ ಕೇಳ್ಕೊಂಡು ಬರೋಣ ಅಂದರೆ, ಹೌದಾ ಯಾಕೆ ಅವ್ರು ಹಾಕ್ಕೊಡಲ್ಲ ಈ ಕೊಡಲ್ಲ ಅಂತ ಏನು ಹೇಳಲಿಲ್ಲ. ಸರಿ ಬಾ ಆಯಿತು ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದರು. ಏನು 6 ರೂಪಾಯಿ ಟೀ ಕೊಡ್ತಾರೆ ಅಂದಿದ್ದಕ್ಕೆ ನಾನು ಕರ್ಕೊಂಡೋದೆ ಫ್ರೆಂಡ್ಸ್. ಇಲ್ಲ ಅಂದ್ರೆ ನಾನು ಯಾಕೆ ಕರ್ಕೊಂಡೆ? ಸುಮ್ಮನೆ ಸೇವೆ ಮಾಡಕ್ಕೆ ನಾನು ಸಮಾಜ ಸೇವಕನ ನಾನು. ನಾವಲ್ಲಿಂದ ಹೋಗಿದ್ದು ಆರೋವಿಲ್ ಬೀಚ್ ನೋಡಿಕೊಂಡು ಹಾಗೆ ಮತ್ತೆ ಬ್ಯಾಕ್ ಟು ರೂಮ್. ಮಾರ್ನಿಂಗಿಂದ ಫುಲ್ ಔಟ್ಸೈಡ್ ಇದ್ದು ಫುಲ್ ಟಯರ್ಡ್ ಆಗಿತ್ತು. ಮತ್ತೆ ಮನೆಗೆ ಬಂದು ಏನಾದರೂ ಫುಡ್ ಆರ್ಡ್ರ್ ಮಾಡ್ಕೊಂಡು ತಿನ್ನಬೇಕು ಅನ್ನೋ ಪೇಷನ್ಸ್ ಇರಲಿಲ್ಲ. ಸೊ ಹಾಗಾಗಿ ಮ್ಯಾಗಿ ಮಾಡ್ಕೊಂಡು ತಿಂತಾಯಿದ್ದೀವಿ ಇಲ್ಲಿ ಇವಾಗ. ಸೊ ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಬೇರೆ ಪ್ಲೇಸಿಗೆ ಹೋಗ್ತೀವಿ. ಹಾಯ್ ಗಾಯ್ಸ್, ವೆಲ್ಕಮ್ ಟು ದೇವಿಕಾಸ್ ಯೂಟ್ಯೂಬ್ ಚಾನಲ್. ಇವಾಗ ತಾನೇ ಫ್ರೆಂಡ್ಸ್ ಟೌನ್ಗೆ ಬಂದಿದ್ದೀವಿ. ಸ್ವಲ್ಪ ಫೋಟೋಸ್ ತೊಗೊಂಡು ಮತ್ತೆ ವಾಪಸ್ ಹೋಗಬೇಕು. ಬಂದಿರೋದೇ ಫೋಟೋಶೂಟ್ಗೆ, ಇನ್ನೇನು ಅಲ್ಲ, ಪಾಂಡಿಚೇರಿಗೆ ಬಂದ್ಬಿಟ್ಟು ಜನರು ಏನೇನೋ ಮಾಡಿದ್ರೆ ನಾವೇನೇನೋ ಮಾಡ್ತಿದ್ದೀವಿ ಗೈಸ್. ಇಲ್ಲೇ ರೈಟ್ ತುಂಬ ಕಷ್ಟ ಗೈಸ್. ಅದು ಇವ್ರ ಜೊತೆ ಅಂತೂ ಬರಲೇಬಾರ್ದು ಗೈಸ್. ಪಾಂಡಿಚೇರಿ ಅಂತ ಅವ್ರಿಗೆ ಬರಬಾರ್ದು. ಅರುಣಾಚಲಂ ಆ ಥರ ಬೇರೆ ಕಡೆ ಹೋಗ್ಬೋದು. ದೇವಸ್ಥಾನಗಳಿಗೆ ಹೋಗ್ಬೇಕು. ನೋಡ್ತಿದ್ದಲ್ಲ ಬೇಬಿ, ಅರ್ಷಿತ ಫೋನ್ ತಂದಿದ್ದೆ. ಕ್ರಾಫ್ಟ್ ಬಜಾರ್ ನೋಡಿದ್ದೀನಿ. ಫ್ರೆಂಡ್ಸ್ ಕಾಲೋನಿಗೆ ಅಂದ್ಬಿಟ್ಟು ಅಲ್ಲಿಂದ ನೆಡ್ಸ್ಕೊಂಡು ಕರ್ಕೊಂಡು ಬರ್ತಾನೆ ಅವಳು. ಅವ್ರು ಇನ್ನೂ ನಡೆಸ್ತಾನೆ ಇದ್ದಾಳೆ. ಅಕ್ಕನೇ ರಾಂಗ್ ಲೊಕೇಶನ್ ಹಾಕಿರೋದು. ನಾನು ರಾಂಗ್ ಲೊಕೇಶನ್ ಹಾಕಿದ್ದೆ. ಫ್ರೆಂಡ್ಸ್ ಕಾಲೋನಿ ಅಂದ್ಬಿಟ್ಟು ಏನೋ ಹಾಕಿದ್ಯಾ? ವೈಟ್ ಟೌನ್ ಓಕೆ, ಇಟ್ಸ್ ಓಕೆ ಗೈಸ್. ಸ್ವಲ್ಪ ನಾನು ಕರೆಕ್ಟಾಗಿ ಅಲ್ಲ ವಾಕಿಂಗ್ ಜಾಸ್ತಿ ಆಯ್ತಂತೆ ಬೃಂದ. ನಾಳೆ ವಾಕಿಂಗು ಎಕ್ಸ್ಟ್ರಾರ್ಡಿನರಿ ಆಗಿ ತುಂಬ ಎಕ್ಸ್ಟ್ರೀಮ್ ಆಗೋಗುತ್ತೆ. ನಾಳೆ
ಏನೋ ಒಟ್ಟಿಗೆ ಬಂದಾಗೆಲ್ಲ ಏನೇನೋ ಸಾಧನೆ ಮಾಡ್ತೀವಿ, ಅದು ದೊಡ್ಡ ಸಾಧನೆ ಮಾಡ್ತೀವಿ ಒಂದೊಂದ್ಸಲ. ಅದಕ್ಕೆ ಈ ಸಲ ಸ್ವಲ್ಪ ಇನ್ನೊಂದು ದೊಡ್ಡ ಸಾಧನೆ ಮಾಡೋಣ ಅಂದ್ಬಿಟ್ಟು ನಾಳೆ ಎಲ್ಲೋ ಸ್ಪೆಷಲ್ ಪ್ಲೇಸ್ಗೆ ಹೋಗ್ತೀವಿ. ಸೊ ನೋಡಿ ಎಲ್ಲಿ ಹೋಗ್ತೀವಿ ಅಂತ. ಹಾಯ್ ಗಾಯ್ಸ್, ನಾವು ಮಲೆಗೆ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ನನ್ನ ಡೈಲಾಗ್ನ ಅವಳೇ ಹೇಳ್ಬಿಟ್ಲು ಫ್ರೆಂಡ್ಸ್, ಬನ್ನಿ ಹೋಗೋಣ. ಆಯ್ತು ಫ್ರೆಂಡ್ಸ್, ಪರವಾಗಿಲ್ಲ. ಆಮೇಲೆ ಅವಳ ವಾಯ್ಸ್ ಮ್ಯೂಟ್ ಮಾಡಿ ಇವ್ರ ವಾಯ್ಸ್ ನ ಡಬ್ ಮಾಡಿ ಹಾಕ್ತಾರೆ. ಇಲ್ಲ ಹಂಗೆಲ್ಲ ಏನ್ ಮಾಡಲ್ಲ. 4:15ಗೆಲ್ಲ ರೆಡಿ ಆಗ್ತೀವಿ ಅಂತ ಅಂದ್ರು, ನಾವು 7:15ಗೆಲ್ಲ ರೆಡಿ ಆಗ್ತೀವಿ ಅಂದ್ವಿ. ಬಟ್ 9 ಗಂಟೆಗೆ ದೇವರಣಗೂ ಹೇಳ್ತೀನಿ, ಹುಡುಗರ ಜೊತೆ ಬಂದ್ರೆ ಪೀಸ್ ಆಫ್ ಲೈಫ್, ಪೀಸ್ ಟೈಮಿಂಗ್ಸ್. ಹುಡುಗಿರ ಜೊತೆ ಬಂದ್ರೆ ನಾನ್ ಟೈಮಿಂಗ್ಸ್. 4:15 ಬಡ್ಕೊಂಡೆ ಹೊರಡೋಣ, ಲೇಟ್ ಆಗುತ್ತೆ. ಮೊದಲನೇ ಸೋಮವಾರ, ಕಾರ್ತಿಕ್ ಸೋಮವಾರ ರಶ್ ಇರುತ್ತೆ. ಹೊರಡೋಣ ಅಂತ ಬಡ್ಕೊಂಡೆ. ಬಟ್ ಏನ್ ಮಾಡೋದು, 4:15 9 ಗಂಟೆ ಮಾಡಿದ್ದಾರೆ. ಫೈನಲಿ 9 ಗಂಟೆ. ಏನಾಗಲ್ಲ, ಹೋಗೋಣ. ಸೊ ಇವ್ರಿಗೇನ್ ಫ್ರೆಂಡ್ಸ್, ಜಾಲಿ ಇರ್ತಾರೆ, ಕಣ್ ತುಂಬಾ ನಿದ್ದೆ ಮಾಡ್ತಾರೆ. ಓಡ್ಸು ಅಂತಾನೆ ಗೊತ್ತು, ಸ್ಟೇರಿಂಗ್ ಹಿಡಿದ್ರೆ ಏನಿದೆ ಅಂತ. ಆ ಬ್ರೇಕ್ ಟೈಮ್ ನೀವೇನ್ ಮಾಡ್ತಿದ್ರಿ? ನೀವು ನಿದ್ದೆನೇ ತಾನೇ ಮಾಡ್ತಾ ಇದ್ದೀರಿ. ಬ್ರೇಕ್ ಟೈಮ್ ಅಲ್ಲಿ ಏನಾದ್ರು ಬಿಟ್ರ, ಅಣ್ಣ ಬಾ ಅಣ್ಣ ಫೋಟೋ ಹಿಡಿ, ಅಣ್ಣ ಬಾ ಅಣ್ಣ, ಎಲ್ಲರೂ ಹಿಂದೆನೆ ಕರ್ಕೊಂಡ್ಬಂದು. ವೈಟ್ ಹೌಸ್ ಹತ್ರ ಇದು ಬ್ಲಾಕ್ ಹೌಸ್ ಕತ್ಲಾಗೋಯ್ತು. ಕತ್ಲಾಯ್ತು, ಈಗ ಬ್ಲಾಕ್ ವರ್ಡ್ ಈಗ. ಕತ್ಲ ಪ್ರಪಂಚ. ಹೋಗೋಣ ಬನ್ನಿ, ಮರಣ. ಅಂಡ್ ಇನ್ನೊಂದೇನಂದ್ರೆ ನಾವು 3 ಜನ ಒಂದೇ ತರ ಡ್ರೆಸ್ ಹಾಕ್ತೀವಿ. ಕಾಣಿಸ್ತಿದೆ ಅಲ್ಲ, ಆಮೇಲೆ ಕ್ಲಿಪ್ಪಲ್ಲಿ ಹಾಕ್ತಾರೆ. ಕ್ಲೀನ್ ಆಗಿ ತೋರಿಸ್ತೀವಿ ಅಷ್ಟೇ. ಈಗ ಕಾಣಿಸ್ತಾ ಇಲ್ಲ. ಕ್ಲಿಕ್ ಬೇಕಿದ್ರೆ ನನಗೆ DM ಮಾಡಿ, ನಾನು ಕಳಿಸ್ತೀನಿ. ಹಾಗಿದ್ರೆ ನಾನು ಏನೋ ಹಾಕ್ಬಿಡ. ಕಾಯ್ತಿರ್ತಿರಲ್ಲ, ಯಾವ ಡ್ರೆಸ್ ಹಾಕ್ತಾರೆ, ಕ್ಲಿಪ್ಪಲ್ಲಿ DM ಆಗ್ಬಿಟ್ಟು ಕಳ್ಸ್ಕೊಂಡು ನೋಡ್ಕೊಂಡ್ಬಿಡೋಣ ಅಂತ ಕಾಯ್ತಿರ್ತಿರಲ್ಲ. ಅಟ್ಲೀಸ್ಟ್ ಯಾರು ಹಂಗ್ ಕೇಳೇ ಇಲ್ಲ. ಅಲ್ಲ ಅಟ್ಲೀಸ್ಟ್ ಒಬ್ರಾದ್ರೂ ಕೇಳಲ್ಲ. DM ಮಾಡಿ ಅಂತ ಹೇಳಿದ್ರಲ್ಲ, ಹಂಗಂತ ಎಲ್ಲರೂ DM ಮಾಡ್ತಾರೆ. ನಾವು ಟ್ರಿಪ್ ಬರ್ಬೇಕಂತ ಆ ಡ್ರೆಸ್ ತಗೊಳ್ಳೋದು, ಈ ಡ್ರೆಸ್ ತಗೋಬೇಕಂತ ಪ್ಲಾನ್ ಎಲ್ಲ ಮಾಡಿ ತಗೊಂಡಿರ್ತೀವಿ. ಒಬ್ರಾರು ಆ ಡ್ರೆಸ್ ನೀನ್ ಹಾಕಿದಲ್ಲ ಚೆನ್ನಾಗಿದ್ಯಾ, ಎಲ್ಲಿ ತಗೊಂಡೆ ಏನಂತ ಒಬ್ರಾರು ಕೇಳ್ತೀರಾ? ಯಾರು ಕೇಳಲ್ಲ. ಹಂಗಂದ್ರಿ ಓಕೆ, ಲೆಟ್ಸ್ ಸಿ. ಬನ್ನಿ ಈಗ ಫಸ್ಟ್ ತಿರುವಣ್ಣಾಮಲೈಗೆ ಹೋಗೋಣ. ನೈಟಲ್ಲಿ ಸ್ವಲ್ಪ ಆನ್ ದ ವೇ ಊಟ ಮಾಡೋಣ ಅಂತ ನಿಲ್ಲಿಸಿ ಮತ್ತೆ ನಮ್ಮ ಅರುಣಾಚಲಂ ಕಡೆ ಹೊರಟ್ವಿ. ಬೃಂದ, ಇವಾಗ ಸ್ಟಾರ್ಟ್ ಮಾಡಿದ್ದೀವಲ್ಲ, ಸೊ ಆನ್ ದ ವೇ ಹೋಗ್ತಾ 8 ಲಿಂಗ ಸಿಗುತ್ತಂತೆ. ಸೊ ಅದಕ್ಕೆ ಇವಾಗ ಒಂದು ಟಾಸ್ಕ್ ಮಾಡೋಣ. ಇಲ್ಲಿಂದ ಸ್ಟಾರ್ಟ್ ಆಗಿ ಮುಗಿಯೋ ಅಷ್ಟರಲ್ಲಿ 8 ಲಿಂಗದ ಹೆಸರು ನೆನ್ಪಿಟ್ಕೊಂಡಿರ್ಬೇಕು. ಓಕೆನಾ? ಡೀಲ್. ಈಗ ಫಸ್ಟ್ ಲಿಂಗ ನೋಡ್ಕೊಂಡು ಬಂದ್ವಿ. ಆ ಫಸ್ಟ್ ಲಿಂಗದ ಹೆಸರೇನು? ಇಂದಿರಾಲಿಂಗ. ಓಕೆ, ಡನ್. ಈಗ ಇಂದಿರಾಲಿಂಗ ಫಸ್ಟ್ ಆಗಿದೆ. ಸೊ ಸೆಕೆಂಡ್ ಲಿಂಗ ಯಾವುದು? ನೆಕ್ಸ್ಟ್ ಹೋಗಿ ನೋಡಿ, ಅದು ಮತ್ತು ಫಸ್ಟ್ ನೇಮ್ ಇರೋ ಲಿಂಗನೂ ನೆನ್ಪಿಟ್ಕೊಬೇಕು. ಸೊ ನೋಡೋಣ, ಒಂದು ಟಾಸ್ಕ್ ಮಾಡ್ಕೊಂಡು ಎಂಟರ್ಟೈನ್ ಆಗಿ ಗಿರಿ ಪ್ರದಕ್ಷಿಣೆ ಮಾಡೋಣ. ಬನ್ನಿ. ಎಲ್ರಿ ಇಲ್ಲೊಂದ್ಸಲ ನೋಡ್ರೆ. ಮೈಕ್ ಬೇಡ ಅಂದ್ಲು ಫ್ರೆಂಡ್ಸ್. ಇವಾಗ ನಾನು ಕೊಟ್ಟರೆ ಮೈಕ್ನ, ನಂಗೆ ಬೇಡ, ನಾನು ಮಾತಾಡಲ್ಲ ಇವತ್ತು ಅಂತ ಅಂದ್ಲು. ಈಗ ಹಲೋ ಗಾಯ್ಸ್ ಅನ್ಕೊಂಡ್ಬಂದ್ಲು ನೋಡಿ ಫ್ರೆಂಡ್ಸ್, ಅಷ್ಟೇ. ನಾನು ಬಂದಿಲ್ಲ, ಅವಳೆ ನನ್ನ ಹತ್ರ ಬಂದು ಕರೆಕ್ಷನ್ ಸಬ್ಜೆಕ್ಟ್. ಯಾರ ಹತ್ರ ಬಂದ್ರೂ ನಾವು ಹೋಗೋದು ಆಡಿಯನ್ಸ್ ಹತ್ರ. ಡೀಲ್. ಆಕ್ಚುಲಿ ಇದು 4 ಗೋಪುರ ಇರ್ತದೆ. 4 ಗೋಪುರನೂ ಒಂದೇ ತರ ಇರ್ತದೆ. ಯಾವ ಗೋಪುರ ಮುಂದೆ ನಿಂತ್ಕೊಂಡು ಎಲ್ಲಿದ್ದೀವಿ ಅಂತಾನೂ ಹೇಳೋಕ್ಕಾಗಲ್ಲ.
ಮತ್ತೆ ಎಷ್ಟು ಅವರಲ್ಲಿ ಮುಗಿಸ್ತೀರಾ? ನಾನೇನೋ ಪರವಾಗಿಲ್ಲ, ಇವ್ರು ಕ್ಯಾಮ್ರಾ ಇಟ್ಕೊಂಡು ತಿರ್ಗೋದೇ ಆಯ್ತು. ಏನೋ ಎಷ್ಟು ಅವರ್ ಮುಗಿಸ್ತಾರೆ. ಮತ್ತೆ ಡೌಟ್ಸ್ ಆನ್ ಕ್ಯಾಮ್ರಾ ಪೀಪಲ್. ಕೊನೆವರೆಗೂ ಇದೇ ಆಕ್ಟಿವ್ ಅಲ್ಲೇ ಓಡ್ತೀರಾ? ಡೌಟು ಸ್ವಲ್ಪ ಸ್ಲೋ ಆಗುತ್ತೆ. ಆಮೇಲೆ ನೋಡೋಣ. 3 ಜನ ಒಳ್ಳೆ ಜಿಂಕೆ ಹೊಡ್ದಂಗೆ ಓಡ್ತೀನಿ ಅಂತ ಹೇಳಾರೆ. ನೋಡ್ಬೇಕು ಒಬ್ಬೊಬ್ರು ಎಲ್ಲೆಲ್ಲಿ ಒಳಗೋಡ್ತದ. ಮಿಡಿ ಅವರೇ, ನೀವು ಹೆಂಗ್ ಕಂಪ್ಲೀಟ್ ಮಾಡ್ತೀರಾ? ಹೆಂಗ್ ಕಂಪ್ಲೀಟ್ ಮಾಡ್ತೀರಾ 14 ಕಿಲೋಮೀಟ್ರು? ಚಟ ಅಂತ. ನೀವು ಡ್ರೆಸ್ಸು ಆರ್ಟಿಸ್ಟ್ ಇವರು. ನೀವೇನ್ ಕಂಪ್ಲೀಟ್ ಮಾಡ್ತೀರಾ? ಗಿರಿ ಪ್ರದಕ್ಷಿಣನ ಆಚೆ ಮಾತಾಡಿ, ಮನ್ಸಲ್ಲಿ ಮಾತಾಡ್ಬೇಡಿ. ಭಕ್ತಿಯಿಂದ ಕಂಪ್ಲೀಟ್ ಮಾಡ್ತೀರಾ? ಎಲ್ಲೂ ನಿಲ್ದಿರಂಗ್ ಓಡ್ತಿರ್ತೀರಾ? ಎಲ್ಲಾದ್ರೂ ಸುಸ್ತಾಗಿ ಕೂತ್ಕೊಂಡ್ಬಿಟ್ರೆ ಭಕ್ತಿ ಹೋದಂಗೆ, ಸರಿನಾ? ಮತ್ತೆ ಅಲ್ಲ, ಅಟ್ಲೀಸ್ಟ್ ನಾವು 3 ಜನ ಏನು ಹೋಗೋದಕ್ಕೆ ಭಯ ಪಟ್ಕೊಂತಿಲ್ಲ. ಆದರೆ ಇಲ್ಲೊಬ್ರು ಯಾರೋ ಇಬ್ರು ಹುಡುಗಿರು ಬಂದ್ರಂತ ಕಾಫಿ ಟೀ ಅಂಗಡಿಲಿ ಎದ್ರುಕೊಂಡು ಓಡೋದವ್ರ ಜೊತೆ ನಾವು ನಮ್ಮ ಅಂಕಲ್ ನಮ್ಮನ್ನ ಕಳಿಸಿದ್ದಾರೆ. ಇವ್ರನ್ನ ಜೊತೆ ಮಾಡಿ ಧೈರ್ಯವಾಗಿ ಕರ್ಕೊಂಡು ಹೋಗ್ಬಪ್ಪ ಅಂತ. ಅರೆ ಇವರೇ ಹುಡುಗಿ, ಅವ್ರಿಗೆ ಫಸ್ಟ್ ಮೀಟ್ ಆಫ್ ಅಲ್ಲಿ ಹುಡುಗಿರು ಬಂದಿದ ತಕ್ಷಣ ಗೊತ್ತಿಲ್ಲ ಫ್ರೆಂಡ್ಸ್. ಆಕ್ಚುಲಿ ಆ ಸೀನ್ ಇವಳು ನೋಡಿಲ್ಲ. ನಾನು ಬ್ರೇನ್ ವಾಸ್ ಆಫ್, ಇಟ್ ವಾಸ್ ನಾಟ್ ವರ್ಕಿಂಗ್. ಬಟ್ ಅವ್ರು ಎದುರ್ಕೊಂಡು ಸೀನ್ ಏನ್ ಗೊತ್ತಾ, ಇವ್ರು ಮುಂದೆ ಕೂತಿದ್ರು, ಇವ್ರ ಮುಂದೆ ಇಬ್ರು ಹುಡುಗಿರು ಕೂತಿದ್ರು. ಇಬ್ರು ಹುಡುಗಿರು ಸಡನ್ ಆಗಿದ್ರು. ಇವರು ಅಲ್ಲಿ ಬಂತು ಅಂತ ಇದ್ರು ಅಂತ ಅದನ್ನ ಬೇಕಂತ ಮಾಡಿದ ಹುಡುಗಿರು ಸ್ವಲ್ಪ ಭಯಕ್ಷಣ ಅಂತ. ಇವ್ರು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ಅದಕ್ಕೆ ನಾವು 3 ಜನ ರೇಗಿಸ್ತಾ ಇದೀವಂತ ನಮ್ಗಳ ಜೊತೆ 2 ಬಿಟ್ಬಿಟ್ಟಿದಾರಂತೆ. ಪಾಪ ಹುಡುಗಿ ಹರ್ಷಿತನ್ನ ನಿನ್ನೆಯಿಂದ ಎಲ್ಲ ಒಳೊಳಗೆ ಮಾತಾಡ್ಕೊಂತಾಳೆ, ಅವಳ ಪಾಡಿಗೆ ಅವಳು ಡ್ರೀಮ್ ಲ್ಯಾಂಡ್ ಅಲ್ಲಿ ಇರ್ತಾಳೆ ಅಂತ ಹೇಳಿ ಇವಾಗ ಅವಳ ಜೊತೆ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗೆಲ್ಲ ನಮ್ಮ ಜೊತೆ ಮಾತಾಡ್ತಾ ಇಲ್ಲ. ಅದು ಏನಂದ್ರೆ ಓಹ್ ಟೀ ಕುಡಿತೀರಾ ಅಂತ ಮೇಲ್ ನೋಡ್ಕೊಂಡು ಕರೀತಾರೆ. ಸೊ ಫೈನಲಿ ಏನಂದ್ರೆ ಎದುರ್ಕೊಳ್ಳೋರ ಜೊತೆ ನಾವು ಬಂದಿದ್ದೀವಿ ಅಷ್ಟೇ. ಪಟ್ಟರಪ್ಪ ಅಂತ ಚುರುಕೆ ಇಲ್ಲ ನೀನು. ಫಸ್ಟ್ ಲಿಂಗ ಯಾವ್ದು ಹೇಳು? ನೀ ನನ್ನೇ ಯಾಕೆ ಹೇಳ್ತಿಲ್ಲ? ನಾನು ಹೇಳ್ತೀನಿ. ಸೆಕೆಂಡ್ ಅಗ್ನಿಲಿಂಗ. ಸೊ ಫಸ್ಟ್ ಒನ್ ಇಂದಿರಾಲಿಂಗ, ಸೆಕೆಂಡ್ ಒನ್ ಅಗ್ನಿಲಿಂಗ. ಸೊ ಥರ್ಡ್ ಒನ್ ನನಗೂ ಗೊತ್ತು. ಆದರೆ ಇವಳು 20 ಸಲ ಅದು ಏನು ಫೋಟೋ ಮ್ಯಾಪ್ ನೋಡ್ತೀನಿ ಅಂದ್ಬಿಟ್ಟು ಮ್ಯಾಪ್ ನೋಡ್ತೀನಿ ಅಂದ್ಬಿಟ್ಟು ಹೋಗಿ ಲಿಂಗದ ಹೆಸರು ನೋಡ್ಕೊಂಡ್ಬರ್ತಾರೆ. ಶಿ ಈಸ್ ಅ ಚೀಟರ್. ನಿಜ ಹೇಳಿದ್ರೆ ಜನ ಹಂಗೆ ಫ್ರೆಂಡ್ಸ್. ನಿಜ ಹೇಳಿದ್ರೆ ಜನ ಹಂಗೆ, ಏನು ಮಾಡೋಕ್ಕಾಗಲ್ಲ. ಒಳ್ಳೆಯ ಕಾಲ ಅಲ್ಲ. ಆನೆಸ್ಟ್ ಆಗಿರೋರಿಗೆ ದೇವ್ರು ಒಂದಿನ ಒಳ್ಳೇದು ಮಾಡ್ತಾನೆ. ಸೊ ಅದಕ್ಕೆ ಇವತ್ತು ಮರ್ಯಾದೆ ಕಳೀತಾಳೆ, ಅದಕ್ಕೆ ನಾನು ಬರಲ್ಲ. ಅದಕ್ಕೆ ಇವತ್ತು ದೇವ್ರು ನಡೀತಾ ಇದ್ದೀವಿ ಅಷ್ಟೇ. ಸೊ ಪರವಾಗಿಲ್ಲ, ನಮ್ಮ ಹುಡುಗಿ ಟಾಸ್ಕ್ನ ಸೀರಿಯಸ್ ಆಗಿ ತೊಗೊಂಡು ಚೀಟ್ ಆದರೂ ಮಾಡಿಕೊಂಡು ಪರವಾಗಿಲ್ಲ. ಹೆಸರು ಹೇಳ್ತಾಳೆ. ನಾನು ಅಷ್ಟೇ, ನೆಕ್ಸ್ಟ್ ವಿಡಿಯೋಗೆ ಬರಲ್ಲ. ಬಾಯ್. ಬರ್ತಾಳೆ, ಎಲ್ಲಿಗೆ ಹೋಗ್ತಾಳೆ ಫ್ರೆಂಡ್ಸ್, ಬಂದೇ ಬರ್ತಾಳೆ. ಒಂದು ಟೀ ಕೊಡಿಸ್ತೀನಿ ಪಾರೆ ಬೃಂದ ಅಂದರೆ ಬರ್ತಾಳೆ. ಸೊ ಟೀಗೋಸ್ಕರ ಮಾನ ಮರ್ಯಾದೆಲ್ಲ ಬಿಟ್ಬಿಡ್ತಾಳೆ. ದೇವಸ್ಥಾನಕ್ಕೆ ಹೋಗೋ ಹಂಗೆಲ್ಲ ಮಾತಾಡಬಾರ್ದು. ಸೊ ಓಕೆ, ಏನೇ ಆದರೂ ನಮ್ಮ ಹುಡುಗಿ ಅಷ್ಟೇ. ಬಾಯ್. ಯಾರ್ಯಾರಿಗೆ ಎಷ್ಟೆಷ್ಟು ವರ್ಷ ಋಣ ಇದೆಯೋ ಅಷ್ಟೇ ನಮ್ಗೆ ಗೊತ್ತು.
ಅಲ್ಲ ಹಂಗಂತ ಬದುಕಿರೋರ್ಗೆ ಅಷ್ಟೇ ನಿನ್ಗೆ ಋಣ ಅಂತ ನಾನ್ ಸಾಯೋವರೆಗೂ ಹೀರೋ ಪ್ರಾಮಿಸ್ ಕೊಡ್ತಾ ಚೆನ್ನಾಗಿದೆ ಇದ್ದೀನಿ ಕಣೋ. ಜಯಶ್ರೀ ನಿನ್ ಜೊತೆ ಇರ್ತೀನಿ ಅಂತ. ಇವಳು ಸತ್ ಮೇಲೂ ಎಲ್ಲ ಬರ್ಬೇಕು ನನ್ ಜೊತೆ ಅಂದ್ರೆ. ಸತ್ ಮೇಲ್ ಬಂದ್ರೆ ಜಯಶ್ರೀ ಹೆಂಗೆ ಹೇಳು? ಹೋದ್ರೆ ನೀ ಅಲ್ಲ ಇವಳು ಸತ್ತೋಗ್ಬಿಟ್ರೆ ಮತ್ತೆ ಫ್ರೆಂಡ್ ಆಗಿ ನಮ್ಗೆ ಹುಡ್ಕೊಂಡ್ ಬರ್ತಾರಂತೆ. ಅದಕ್ಕೆ ಬೃಂದ ಸಾಯೋವರೆಗೂ ಮಾತ್ರ ಜೊತೆಲಿರ್ತೀನಿ, ಸತ್ ಮೇಲೆ ಅಂತ ಜೊತೆಲಿರ್ಲಿ ಅಂತವಳೆ. ಈ ಫಸಲ್ ಹೇಳು ಆಯ್ತಾ. ಫಸಲ್ ಹೇಳ ಅಂದೆ ತಾನೆ. ನಾವು ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದಾಗ ಒಬ್ರು ಕಾಣಿಸ್ಕೊಳಲ್ಲ ಫ್ರೆಂಡ್ಸ್. ಆಮೇಲೆ ಫಸ್ಟ್ ಯಾವ್ದೇ ಬಂದಿದ್ದು ಇಂದ್ರಲಿಂಗನ. ಇಂದಿರಾ ಲಿಂಗ. ಓಕೆ ಟಾಸ್ಕ್ ನಾನು ಬೃಂದ ಟಾಸ್ಕ್ ಮಾಡ್ತಾ ಇದೀವಿ. ಇಂದ್ರಲಿಂಗ ಒಂದ್ ನಿಮಿಷ ಇರಿ. ನೆಕ್ಸ್ಟ್ ಬರೋದು ಯಮಲಿಂಗ. ಐ ನೋ ಇಟ್. ಐ ನೋ ದಿಸ್. ಸೆಕೆಂಡ್ ಒಂದು ಯಾವ್ದು ಹೇಳು? ಅಗ್ನಿಲಿಂಗ. ನಾಟ್ ದ್ಯಾಟ್. ಓಕೆ. ಸೊ ಫಸ್ಟ್ ಲಿಂಗ ನೋಡಿದಾಗ ಯಾರು ಇರ್ಲಿಲ್ಲ, ನಮ್ಮ ಅಕ್ಕಪಕ್ಕ ಯಾರು ಇರ್ಲಿಲ್ಲ. ಇವ್ರು ರಶ್ಶೇ ಇಲ್ವೇನೋ ಅನ್ಕೊಂಡ್ವಿ. ಸೆಕೆಂಡ್ ಲಿಂಗ ಬಗರ್ಸ್ಕೊಳ್ಳಿ ಸ್ವಲ್ಪ ಅಷ್ಟು ಜನ ಕೂಡಿದ್ರು. ಥರ್ಡ್ ಲಿಂಗ ಹೋಗೋ ದಾರಿಯಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ. ತುಂಬಾ ಜನ ಇದಾರೆ. ತಿರ್ಗ್ಸಿ ಮ್ಯಾಮ್. ಆಮೇಲೆ 4ನೇ ಲಿಂಗಕ್ಕೆ 5ನೇ ಲಿಂಗಕ್ಕೆ ಇದ್ರ ಅರ್ಥ ಏನಂದ್ರೆ ಹಿಂದೆಯಿಂದ ಬರೋರೆಲ್ಲ ಬೇಗ ಬೇಗ ಮುಂದೆ ಹೋಗ್ತಾ ಇದಾರೆ, ನಾವು ಸ್ಲೋ ಆಗಿ ಹೋಗ್ತಾ ಇದೀವಿ ಅಂತ ಅರ್ಥ. ಸೊ ಯಮಲಿಂಗ ಬಂದೇ ಬಿಟ್ವಿ ಫ್ರೆಂಡ್ಸ್. ಸೊ ದಟ್ ಮೀನ್ಸ್ ನಾವು ಬೇಗ ಬೇಗ ನಡಿಬೇಕು. ಇನ್ನ 10 ಕಿಲೋಮೀಟರ್ಸ್ 10.4 ಕಿಲೋಮೀಟರ್ಸ್ ಲೆಫ್ಟ್. ಇದೇ ಜೋಶಲ್ಲಿ ನಡ್ಕೊಂಡು ಹೋಗಿದ್ರೆ ಚೆನ್ನಾಗಿರುತ್ತೆ. ಹೌದು. ಓಕೆ, ಇನ್ನೊಂದು ಲಿಂಗ ಬಂತು. ಸೊ ನೋಡ್ಕೊಂಡು ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಬಾಯ್. ಕುತ್ಕೊಳಕ್ ಜಾಗ ಸಿಕ್ಕಿಲ್ಲ ಅಂದ್ರೆ ಡಿವೈಡರ್ ಮೇಲೆ ಕುತ್ಕೋಬೇಕು. ಅರ್ಥ ಆಯ್ತಾ? ದಟ್ ಮೀನ್ಸ್ ನಿನಗೆ ಕಾಲ್ ನೋವ್ತಿದೆ ಅಂತ ಅರ್ಥ. ಒಬ್ವಿಯಸ್ಲಿ ಬ್ರೋ, 3 ಕಿಲೋಮೀಟರ್ ನಡೆದಿದ್ದೀವಿ ವಿತೌಟ್ ಚಪ್ಪಲಿ. ಇವ್ರು ಯಾಕೆ ಎಲ್ಲದಕ್ಕೂ ಬರ್ತಾರ ಅರ್ಥ ಇಲ್ಲ, ಆಗ್ತಿಲ್ಲ. ನಮ್ಮ ಅಣ್ಣ ನಮ್ನ ಆಡ್ಕೊಳ್ಳೋದ್ರಲ್ಲೇ ಅವ್ರು ಖುಷಿ ಜಾಸ್ತಿ. ಬಂದ್ರೆ ಹೇಳಿ ಮ್ಯಾಮ್. ಇವಾಗ ಅವಾಗ್ಲೇ ಹೇಳಿದಲ್ಲ ಸತ್ ಮೇಲೆ ಫ್ರೆಂಡ್ಶಿಪ್ ಇಲ್ಲ ಅಂತ ಬೃಂದ. ಸೊ ಅದ್ರ ಬಗ್ಗೆ ನಿನ್ನ ಒಪಿನಿಯನ್ ಏನು? ಅಷ್ಟೇ, ಅವಳಿ ಒಂದೇ ಮಾತಲ್ಲಿ ಮುಗಿಸ್ಬಿಟ್ಲು ಜನರಿಗೆ ಅಲ್ಲ. ನಾನು ಅವಾಗಿಂದ ಫಸ್ಟೇ ಬರ್ತಿದ್ದೀನಿ, ನೀವೇ ನೋಡ್ಕೊಂಡು ಸ್ಲೋ ಆಗಿ ಬರ್ತಾವ್ರೆ. ಬೇಗ ಬೇಗ ಬನ್ನಿ ಮುಂದೆ. ಇವರೇ ಫಸ್ಟ್ ಅಂದಿದ್ದು ಜಿಂಕೆ ಹೊಡೆದಂಗ್ ಓಡ್ತೀನಿ ಅಂತ ಅವರೇ ಹೇಳಿದ್ದು. ಜಿಂಕೆ ಇಲ್ಲ, ಜಿಂಕೆ ಯಾವಾಗ ಓಡೋದು ಗೊತ್ತಾ? ಜಿಂಕೆ ಅಲ್ಲ, ಗಾಬರಿ ಪಡಿಸಿದ್ರಲ್ಲ ಬೇಬಿ. ಜಿಂಕೆ ಅವಾಗ ಜಿಂಕೆ ತರ ಓಡೋದಂದ್ರೆ ಅದು ಜಿಂಕೆ ತರ ಓಡೋದಂದ್ರೆ ಹುಡುಗಿರ್ ಉದರ್ಸ್ಕೋಬೇಡಿ. ಏನೇನ್ ನೋಡ್ಬೇಕು ಈ ಕನ್ನಡದಿಂದ ಅರ್ಥ ಆಗ್ತಿಲ್ಲ. ನಮ್ದು ಫ್ಯಾಮಿಲಿ ಚಾನೆಲ್, ನೀವ್ ಎ ಸರ್ಟಿಫಿಕೇಟ್ ಕಂಟೆಂಟ್ ಎಲ್ಲ ಕೊಡಬೇಡಿ. ಹೇಳೆ ನೀನ್ ಬಾ. ಫ್ರೆಂಡ್ ಇರೋದು ನನ್ ತುಂಬಾ ಅದೃಷ್ಟ ಅಂತ ಇಲ್ಲಿವರೆಗೂ ಅನ್ಕೊಂಡೆ. ಇವತ್ತೊಂದ್ ಮಾತಿಗೆ ಅವಳು ದುರದೃಷ್ಟ ಅಂತ ನಿರೂಪಿಸ್ಬಿಟ್ಲು. ಐ ಮೀನ್ ಪ್ರೂವ್ ಮಾಡ್ಬಿಟ್ಲು. ಐ ಡೋಂಟ್ ನೋ ವಾಟ್ ಇಸ್ ದಟ್ ಇನ್ ಕನ್ನಡ. ಕರೆಕ್ಟ್ ಆಗಿ ಮಾತಾಡ್ತಾಳೆ. ಆಕ್ಚುಲಿ ನಮ್ಗಿಂತ ಕನ್ನಡ ವರ್ಡ್ಸ್ ಜಾಸ್ತಿ ಕ್ಲೀನ್ ಆಗಿ ಬಳಸ್ತಾಳೆ. ಯಾಕೆ ಅಂದ್ರೆ ಬಿಡಲ್ಲ. ಸ್ಮಶಾನಗಲ್ಲಿತ್ತು, ನಾನು ಒಂದೇ ಡೈಲಾಗ್ ಅಂದೆ, ನಾವ್ ಎಷ್ಟೇ ಇದ್ರು ಏಲೇ ಇದ್ರು ಅಲ್ಲಿಗೆ ಹೋಗ್ಬೇಕು ಅಂದ್ರೆ. ಅಕ್ಕ ಸತ್ಮೇಲೆ ನನ್ನ ಹತ್ರ ಬರ್ಬೇಡ ಅಂತ ಅಂದ್ಲು ಅಷ್ಟೇ. ಅವಳು ಬದುಕೋರ್ಗೆ ಫ್ರೆಂಡ್ಶಿಪ್. ಯಾರು ಸಾಯ್ತಾರೆ ಅಂತಾನೆ ಗೊತ್ತಿಲ್ಲ ಕಡೆ, ಯಾಕೆ ಅಷ್ಟು ಅಫೆನ್ಸಿವ್ ಆಗಿ ತಗೊಳ್ತಾ ಇದ್ಯಾ? ಇಟ್ಸ್ ನಾಟ್ ಅಫೆನ್ಸಿವ್ ಬೃಂದ. ಖುಷಿ ಪಡ್ಬೇಕು. ಓಕೆ, ನಾನು ಬದುಕಿರೋವರೆಗೂ. ಫ್ರೆಂಡ್ಸ್, ನಾನು ಹೇಳ್ದೆ ಎಲ್ಲ ಚೀಟರ್ ಹೆಂಗೆ ಕೆಲಸ ಮಾಡ್ತಾರೆ ಅಂದ್ರೆ ಹಿಂಗೆ ಫೋನಲ್ಲಿ ಕೇಳಿದ್ದು ನೆಕ್ಸ್ಟ್ ಯಾವ್ದು ಅಂತ ನಾನ್ ಕೇಳ್ದೆ. ಎಷ್ಟು ಅಪ್ಪದ. ಅದಕ್ಕೆ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಬರಲ್ಲ. ಬಿಡಕ್ಕಾಗಲ್ಲ, ನಾ ಇವ್ರ ಸವಾಸ ಏನು ಮಾಡಕ್ಕಾಗಲ್ಲ. ಅಷ್ಟರಿಂದ ಇದ್ದಾಳೆ ಸವಾಸ ಅಂತೂ ಬಿಡಕ್ಕಾಗಲ್ಲ. ಅದಕ್ಕೆ ಯೂಟ್ಯೂಬ್ ಚಾನಲ್ಗೆ ನೆಕ್ಸ್ಟ್ ಟೈಮ್ ನಾನು ಬರಲ್ಲ. ಕಟೀಫ್ ಅದೆಲ್ಲ ಕಟ್ಟಿಟ್ಟೆ ಕಂಟೆಂಟ್ ಐತೆ ಹೇಳ್ತೀನಿ. 3 ಹಾಯ್ ಗೈಸ್. ಇವಳೊಬ್ಳು ಗೈಸ್ ಸುಮ್ಮನೆ ಒಂದು ವಿಡಿಯೋ ತಗೊಳ್ಳೋಣ ನಾವು 3 ಜನ ಅಂತ ಕ್ಯಾಮ್ರಾ ತೆಗೆದ್ರು ಹೈ ಗೈಸ್ ಅಂತ ಶುರು ಮಾಡ್ತಾಳೆ. ಯೂಟ್ಯೂಬ್ ಚಾನಲ್ ಅವಳದು. ಇವಳು ಮಾತ್ರ ಯಾವಾಗೂ ಹೈ ಗೈಸ್ ಅಂತ ಇರ್ತಾಳೆ. I am like a guest lecture, okay? I might come ಅವಾಗ ಬಟ್ ಐ ವಿಲ್ ಬಿ ಪೇಡ್ ಮೋರ್.
in that ಕಮೆಂಟ್ಸ್ college. ಅಲ್ಲಿ ಯಾರಾದ್ರೂ ಚೆನ್ನಾಗಿ ಬೈತಾರೆ. But she's not saying me to. ಅಲ್ಲ ನನ್ನ MBA ಫ್ರೆಂಡ್ಸ್ ಅಲ್ಲಿ ಅಕ್ಕಂಗೆ ಎಷ್ಟು ಫಾಲೋವರ್ಸ್ ಇದೆ ಗೊತ್ತಾ? ಇವತ್ತವರೆಗೂ ಒಂದ್ ದಿವಸ ಏನು ಹೇಳಿಲ್ಲ. ನಿಜ ಇವಾಗ ನೆನ್ಪಾಯ್ತೆ ನೋಡು. ಬೇಕಾದ್ರೆ ಅವಳಿಗೆಲ್ಲ ಆಟೋಮೆಟಿಕ್ ಆಗಿ ನೆನಪಾಗ್ಬಿಡುತ್ತೆ. ನಿಜ ನೆನ್ಪದು. ಅವಳು ಎಷ್ಟು ಚೆನ್ನಾಗಿದ್ದಾಳೆ, ಕ್ಯೂಟ್ ಆಗಿ ಬಬ್ಲಿ ಆಗಿದ್ದಾಳೆ ಅಂತ ಹೇಳಿದ್ರೆ ಅದ್ ಯಾರಂತಾನು ಹೇಳ್ತೀನಿ ಆಮೇಲೆ ಕ್ಯಾಮ್ರಾ ಆಫ್ ಆದ್ಮೇಲೆ. ಯಾಕೆಂದ್ರೆ ಅವ್ನ ಗರ್ಲ್ ಫ್ರೆಂಡ್ ನನಗ್ ಗೊತ್ತು. ಅವಳು ನನ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿದ್ದಾಳೆ. ನೋಡಿದ್ರೆ ಅವ್ರಿಬ್ರು ಮತ್ತೆ ಜಗಳ ಆಗುತ್ತೆ. ಅಂದ್ರೆ ಯಾರೋ ಇದಾರೆ ನಿಮ್ಗೆ ಸಸ್ಪೆನ್ಸ್. ಎಸ್, ನೀವೇ ಕಮೆಂಟ್ ಮಾಡಿ ಯಾರು ಅಂತ. MBA ಫ್ರೆಂಡ್ಸ್ ನೆನ್ಪಿಟ್ಕೊಳ್ಳಿ, ನೋಟೆಡ್. ಓಕೆ, ಸೊ ಇವ್ರು ಚಾಕ್ಲೇಟ್ ತರಕ್ ಹೋಗಿದಾರ ಮಾಡ್ಕೊಂಡ್ ಬರಕ್ ಹೋಗಿದಾರ ಅರ್ಥ ಆಕ್ಚುಲಿ ಅಣ್ಣ ಮತ್ತೆ ಹರ್ಷಿತ ಚಾಕ್ಲೇಟ್ ತರಕ್ ಹೋಗಿ ಅಲ್ಲ. ಒಂದ್ ಲ್ಯಾಗು, ಇಬ್ರು ದೊಡ್ಡ ಲ್ಯಾಗು. ನನ್ ತಂಗಿ ಅಂತೂ ಲ್ಯಾಗು, ನನ್ ತಂಗಿಗಿನ ದೊಡ್ಡ ಲ್ಯಾಗ್ ಅವನ್ನ. ಅದು ಅಲ್ಲದೆ ಫೋನ್ ಪೇ ವರ್ಕ್ ಆಗ್ತಿಲ್ಲ ಅಂತ ಫೋನ್ ಮಾಡಿ ಇಬ್ರು ಬಿಲ್ಡಪ್ ತಗೊಂಡು ಹೋದ್ರು. ಅದಕ್ಕೆ ನಾವು ಬರಲ್ಲ, ಹೆಂಗ ಪೇ ಮಾಡ್ಬಿಟ್ಟು ನೀವೇ ಬನ್ನಿ ಅಂತ ಅಂದಿದೀವಿ. ಸೊ ನೋಡೋಣ ಏನ್ ಮಾಡ್ಕೊಂಡ್ ಬರ್ತಾರೆ ಅಂತ. ಇಟ್ಸ್ ಆಕ್ಚುಲಿ ಫನ್ ಟು ಕಮ್ ಟುಗೆದರ್ ಪ್ರದಕ್ಷಿಣ. ಬನ್ನಿ ವಿತ್ ಗುಡ್ ಪೀಪಲ್. ಅಂದ್ರೆ ಒಬ್ರೇನು ಬರ್ಬೋದು, ಝೋನ್ ಔಟ್ ಆಗ್ಬಿಡ್ತೀನಿ ನಾನಂತೂ, ನಾನು ಒಬ್ಳೆ ಬಂದ್ರೆ. ಬಟ್ ಅಂದ್ರೆ ಪೀಪಲ್ ಇದ್ರೆ ಗೊತ್ತಾಗಲ್ಲ ನಡೀತಿರೋದು. 3 ಕಿಲೋಮೀಟರ್ ನಡೆದಿದ್ವಿ, ಅರ್ಥ ಆಗಿಲ್ಲ ಅಷ್ಟ್ ಬೇಗ ಆಗೋಯ್ತು. ಒಳ್ಳೆ ವೈಬ್ ಇರೋ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಬಂದ್ರೆ ಗೊತ್ತಾಗಲ್ಲ ಸುತ್ತ ನಡೀತಾ ಇರೋದು. ಯಾರೋ ಅನ್ಕೊಂಡ್ ಜಗಳ ಮಾಡ್ಕೊಂಡು ಒಬ್ರು ಹಿಂದೆ ಒಬ್ರು ಮುಂದೆ ಅಂತ ಬಂದ್ರೆ ಅದು ಎಲ್ಲಾಗದ್ ಗೊತ್ತಾ ಗೈಸ್? ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಬಂದ್ರೆ ಆಗುತ್ತೆ. ಸೊ ಬರ್ಬೇಡಿ ಅವ್ರ ಜೊತೆ, ಫ್ರೆಂಡ್ಸ್ ಜೊತೆ ಬನ್ನಿ. 2 minutes ಮಾತಾಡಿದ್ರೆ ನನ್ನ ಕೈ ಇಟ್ಕೊಂಡು ನೋಡ್ತಿದ್ದೀನಿ ಪಾಪ. ಓಕೆ, ಅವಳಿಗೆ ಟ್ರೈಪಾಡ್ ಇಟ್ಕೊಂಡು ಕೈ ನೋವ್ತಿದೆ ಅಂತೆ. ಸೊ ನಾವು ಇಬ್ರು ಮಾತಾಡ್ಕೊಂತೀವಿ. ನಾವೇ ಯಾವಾಗ್ಲೂ ಸೈಡ್ ಆಕ್ಟರ್ ತರನೇ ಸೈಡ್ ಅಲ್ಲಿ ಇರ್ತಾಳೆ. ಸೈಡ್ ಅಲ್ಲಿ ಇರೋ ನೀನು. ನನಗೆ ಪಬ್ಲಿಸಿಟಿ ಎಲ್ಲ ಇಷ್ಟ ಆಗಲ್ಲ. ಆಕ್ಚುಲಿ ಏನ್ ಗೊತ್ತಾ, ಇವತ್ತಿನ ಮೋಟೋ ಏನಂದ್ರೆ ಬೃಂದಾ ಬಗ್ಗೆ ಮಾತಾಡೋದೇ ಇವತ್ತಿನ ನಮ್ಮ ಮೋಟೋ ಅಲ್ಲ. ಒಂದಿನ ಎಲ್ಲಾದ್ರೂ ಆಚೆ ಹೋದ್ರೆ ಇಲ್ಲೇ 300 meters 400 meters ಕಣೆ ನಡಿಯೋಣ, ನಮ್ಮ ಡೆಸ್ಟಿನೇಷನ್ ಬರುತ್ತೆ ಅಂತ ಹೇಳಿದ್ರೆ ಅಕ್ಕ ಅಷ್ಟು ದೂರ ಯಾರೇ ನಡೀತಾರೆ, ಆಟೋ ಮಾಡೆ ಅಂತ ಅಂದ್ಲು. ಇನ್ನೊಂದ್ ಹೇಳ ಗೈಸ್, ಈ ಅಕ್ಕ 400 meters ಅನ್ಬಿಟ್ಟು 1 kilometer ನಡ್ಸಿರ್ತಾಳೆ. ಆಯ್ತಾ? ಇದು ಪಾಯಿಂಟ್ ಗೈಸ್. ಪಕ್ಕದ ರೋಡ್ ಕಡೆ ಅನ್ಬಿಟ್ಟು ಪಕ್ಕದ ರೋಡು ಲಿಟ್ರಲಿ 1.5 kilometer ಇರುತ್ತೆ. ಇದು ನಡಿಬೇಕು 1 kilometer ಹುಡುಗಿಗೆ ಏನಾದ್ರೂ ಹೇಳ್ಬೋದು ಅಂತ ಹಂಗೆಲ್ಲ ಇಲ್ಲ. ನಮ್ ಜಯಶ್ರೀ ಇರ್ತಾಳೆ ಗೈಸ್, ಅವಳು ನ್ಯಾಯದ ಪರವಾಗಿ. ಇವಳ ಬಗ್ಗೆ ಅವಳು ಹೇಳ್ದಾಗ ಇವಳ ಬಗ್ಗೆ ನಾನು ಹೇಳ್ಬೇಕಲ್ಲ ಫ್ರೆಂಡ್ಸ್. ಇಬ್ರು ನನ್ ಫ್ರೆಂಡ್ಸೇ, ಕಲಿದ್ರೆ ಇಬ್ರು ಮರ್ಯಾದೆನೂ ಕಲಿಬೇಕಲ್ವಾ? ಅದಕ್ಕೆ ಇವಾಗ ದೇವಸ್ಥಾನಕ್ಕೆ ಬಂದಿರೋವಾಗ ಹಂಗೆಲ್ಲ ಹೇಳಕ್ ಆಗಲ್ಲ. ಬಂದ್ರಪ್ಪ ಲ್ಯಾಕ್ ಸ್ಟಾರ್ ಹಂಗೆ ಹೇಳಿ ಫ್ರೆಂಡ್ಸ್. ಅವ್ರು ಏನ್ ತಂದಿದ್ದೀರಾ ನಾವು ತೋರ್ಸೇ ಬಿಡ. ನಾವು ವಾಚ್ ಇನ್ ದಟ್ ಬ್ಯಾಗ್ ನಾನ್ ನೋಡ್ಲೇಬೇಕು. ಇಷ್ಟೊತ್ತು ಮಾಡಿದಾರಲ್ಲ, ಲಿಟ್ರಲಿ ಒಂದ್ ಬ್ರೆಡ್ ಟೋಸ್ಟ್ ಮಾಡ್ಕೊಂಡ್ ಬಂದಿರ್ಬೋದು. ಅದ್ ಬಿಟ್ಟಾಕೋ, ಆಟೋ ಮಾಡ ಅಂತಿದ್ದವಳು ಇವತ್ 14 kilometer ಅಲ್ಲಿ 3 kilometer ಟುಟುಕ್ ಪಿಟ್ಟಕ್ ಅಂದ್ರೆ ಏನು ಅನಿಸ್ತಿಲ್ಲ. ಏನು ಮಾತಾಡ್ದೆ ಸುಮ್ನೆ ಬರ್ತಾ ಇದೀವಿ ಅಷ್ಟೇ. ನಮ್ಗೇನ್ ಕಾಲು ಲಿಟ್ರಲಿ ಅಷ್ಟೊಂದೇನು ಅನ್ಸ್ತಾ ಇಲ್ಲ ನಡೆದಿರೋ ತರ. ಕಾಲ್ ನೋವು ಚೆನ್ನಾಗಿದೆ. 3 kilometerಗೆ ಇವ್ರು ಬರೀ ಬಿಲ್ಡಪ್ ಕೊಡ್ತಿದ್ದಾರೆ. 3 kilometerಗೆ ಇವ್ರು ಬರೀ ಬಿಲ್ಡಪ್ ಕೊಡ್ತಾ ಇದಾರೆ ಅನ್ಕೊಂಬೇಡಿ. ನೋಡೋಣ ಇನ್ನ 14 kilometers ಅಲ್ಲಿ. ಅಲ್ಲ, ಇವ್ರು ಒಂದ್ ಕವರ್ ತಂದಿಲ್ಲ, ಏನು ತಂದಿಲ್ಲ. ಅವನ್ನ ಪಂಚೆ ಒಳಗಡೆ ಏನಾದ್ರು ಹಾಕೊಂಡ್ ಬಂದಿದಾರ ಅಂತ ನನ್ ಡೌಟ್. ಎಲ್ರಿ ಚಾಕ್ಲೇಟ್ ಆ ವೇಳೆ ಫ್ಯಾಮಿಲಿ ಕಂಟೆಂಟ್ ಅಂತೀರಾ, ಆಮೇಲೆ UPI ವರ್ಕ್ ಆಗ್ತಲ್ಲ ಮಾತ್ರ. ಅಲ್ಲ ಇಬ್ರು ಏನು ಆಗ್ತಾನೆ ಇಲ್ಲ. 10 ನಿಮಿಷ ಹೋಗಿದ್ದು ಬರೀ ಸುಮ್ನೆ ಹಿಂಗ್ ಹೋಗಂಗ್ ಬರಕ ಮನ್ಸ್ಪೂರ್ತಿ ಕಳ್ಸ್ಕೊಡ್ಬೇಕು. ಹೋಗ್ಲಿ ತಗೊಂಡ್ಬರ್ಲಿ ನಮ್ಗೆ ಅಂತ ಹೋಗ್ಬಿಟ್ರೆ ಕಣೆ ಇವರು ಮಾತಾಡ್ಕೊಂಡ್ ಬಂದ್ರಲ್ಲ. UPI ವರ್ಕ್ ಆಗ್ತಿಲ್ಲ, ಒಂದ್ರಲ್ಲೂ ವರ್ಕ್ ಆಗ್ತಿಲ್ಲ, ಎರಡರಲ್ಲೂ ವರ್ಕ್ ಆಗ್ತಿಲ್ಲ. ಕ್ಯಾಶ್ ಕೊಡ್ಲಾ? ಅದಕ್ಕೆ ತಾನೇ ಬಂದಿದ್ದು ನಾವು. ಅದ ಅವ್ರ ಬಾಯಲ್ಲಿ ಕೇಳಕ್ ಆಗದೆ ಆ ಹುಡುಗಿ ಕೈ ಕೇಳಿಸ್ತಿದಾರೆ. ಇವ್ರು ಕೇಳಕ್ ಆಗಲ್ಲ ಅಲ್ಲ. ಹುಡ್ಗಿರ್ ಮುಂದೆ ಅಲ್ಲ, ಆ ಹುಡ್ಗಿರ್ ಮುಂದೆ ಎಲ್ಲಿ ಸೋತೋಗ್ಬಿಡ್ತೀನಿ ಅಂತ ಭಯ. ಹುಡುಗ್ರೆ ಇಷ್ಟು ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂತಾರಲ್ಲ ಹಂಗೆ. ಆ ಹುಡುಗಿ ಚಿಕ್ಕ ಹುಡುಗಿ 90 ಆಗಿರುತ್ತೆ. 90 ಸಾಕು. 100 ಸಾಕು. ಚಿಕ್ಕ ಹುಡುಗಿ ಇದ್ದಾಳೆ ಅನ್ಬಿಟ್ಟು ಪಾಪ ಹುಡುಗಿ ಕೈ ಕೆಲಸ ಮಾಡಿಸ್ತಾರೆ. ಚಾಕ್ಲೇಟ್ ఉంది ಮಲಾಕ ಬನ್ನು ಅಕ್ಕ ಬಾಲಗುರು ಟೆಂಪಲ್ ಉಚಿತ
திருதங்க பஞ்சமுக உத்ராட்சம் பொந்தண்டி காலகுரு கோவிலில் பஞ்சமுக உத்ராட்சம் இலவசமாக பெற்று செல்லுங்கள். ஓம் நம சிவாய. ನೀವೇನಾದರೂ ಗಿರಿ ಪ್ರದಕ್ಷಿಣೆ ಮಾಡ್ತಾ ಇದ್ದರೆ ಇಲ್ಲಿ ನಿಮಗೆ ಫ್ರೀ ಆಗಿ ರುದ್ರಾಕ್ಷಿ ಕೊಡ್ತಾರೆ. ಸೊ ಅದನ್ನು ಮರಿದೇನೆ ಕಲೆಕ್ಟ್ ಮಾಡ್ಕೊಳ್ಳಿ. ಇದು ಮೋಕ್ಷದ್ವಾರ. ಇಲ್ಲಿ ಒಂದು ಬಾಗಿಲಿದೆ, ಅಲ್ಲಿಂದ ನಾವು ಮಲ್ಕೊಂಡು ದಾಟಬೇಕು. ಅದನ್ನು ಇಲ್ಲೆಲ್ಲರೂ ಮೋಕ್ಷದ್ವಾರ ಅಂತ ಕರೀತಾರೆ. ಬಾಗಿಲಲ್ಲಿ ದಾಟೋದಕ್ಕೆ ಅಂತ ತುಂಬ ದೊಡ್ಡ ಕ್ಯೂಯೇ ಇರುತ್ತೆ. ಸೊ ನಾವು ಬೇಗ ಬಂದಷ್ಟು ನಮಗೆ ತುಂಬ ಒಳ್ಳೆಯದು. ಎಷ್ಟು ಮಿನಿಟ್ಸ್ ಇದೆ ನೋಡ್ತೀನಿ. ಯಾವುದು ಲಾಸ್ಟ್ ಟೆಂಪಲ್? ಒನ್ ಓ ಕ್ಲಾಕಿಗೆ ಸ್ಟಾರ್ಟ್ ಮಾಡಿ ಈಗ 8 o'clock ಬಂದು ರೀಚ್ ಆಗಿದ್ದೀವಿ. ಸೊ ಇವಾಗ ದೇವ್ರ ದರ್ಶನ ಮಾಡೋಣ. ಸೊ ಬನ್ನಿ. ಅರ್ಧ ಗಂಟೆ 1 ಅವರಲ್ಲೇ ಇರಬಾರ್ದು. ದೇವ್ರ ದರ್ಶನ ಮಾಡಿಕೊಂಡು ನಾವೆಲ್ಲ ಆಚೆ ಬಂದ್ವಿ. ಹಾಗೆ ನಮ್ಮ ಪ್ಲ್ಯಾನ್ ಇದ್ದಿದ್ದು ಬ್ಯಾಂಗ್ಳೂರ್ಗೆ ಇವಾಗ ರಿಟರ್ನ್ ಆಗಬೇಕು ಅಂತ. ಹಾಗೆ ತಿರುವನಮಲೈಯಲ್ಲಿ ಕೂಡ ನಾನು ಟ್ರೈ ಮಾಡಿದೆ, ಪೋಸ್ಟ್ ಆಫೀಸಲ್ಲಿ ಹೋಗಿ ಕೇಳಿದೆ ಆ್ಯಂಡ್ ಅವರು ಸೀಲ್ ಹಾಕ್ಕೊಟ್ರು. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.